ಕರ್ನಾಟಕ ವಿಮೋಚನಾ ದಿವಸದ ಶುಭಾಶಯಗಳು. ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯರು, ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಇತರ ಉಪನ್ಯಾಸಕರು ಹಾಗೂ ಆತ್ಮೀಯ ವಿದ್ಯಾರ್ಥಿನಿಯರು. ಸೊ ನಿಮಗೆಲ್ಲ ಗೊತ್ತಿದೆ, ನಮಗೆ ಭಾರತ ಸ್ವತಂತ್ರ ಸಂಗ್ರಾಮ ನಡೀತು. ಅದು ಮಹಾತ್ಮ ಗಾಂಧೀಜಿ ಅವರ ನೇತೃತ್ವದಲ್ಲಿ ನಡೀತು. ಆಮೇಲೆ ಆಗಸ್ಟ್ 15, 1947 ನಂದು ನಮಗೆ ಸ್ವಾತಂತ್ರ್ಯ ಸಿಕ್ತು. ಅದಾದ ಮೇಲೆ ಎರಡನೇ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಏನಾದರೂ ನಡೆದಿದ್ರೆ ಅದೇ ಹೈದರಾಬಾದ್ ಕರ್ನಾಟಕ ವಿಮೋಚನೆಗಾಗಿ ನಡೆದಂಥ ಒಂದು ಸಂಗ್ರಾಮ ಅಂತಾನೆ ನಾವು ಹೇಳ್ಬೋದು. ಸೊ ಹೈದರಾಬಾದ್ ಕರ್ನಾಟಕ ವಿಮೋಚನೆ ಯಾಕೆ ಆಗಿರಲಿಲ್ಲ, ಯಾಕೆ 1947 ಅದಕ್ಕೆ ಸ್ವಾತಂತ್ರ್ಯ ಯಾಕೆ ಸಿಗಲಿಲ್ಲ ಅನ್ನೋದಕ್ಕೆ ಒಂದು ಕಾರಣ ಇದೆ. ಏನು ಕಾರಣ ಇದೆ ಅಂತಂದ್ರೆ, ನಮ್ಮ ಬ್ರಿಟಿಷರು ನಮಗೆ ಸ್ವಾತಂತ್ರ್ಯ ಕೊಟ್ಟ ಮೇಲೆ ಒಂದು ಆಪ್ಷನ್ ಕೊಟ್ಟರು. ಅವಾಗ ಆ ಸಂದರ್ಭದಲ್ಲಿ 500ಕ್ಕಿಂತ ಹೆಚ್ಚು ರಾಜ ಹೊತ್ತಿಗೆ ಅಥವಾ ಅರಸು ಹೊತ್ತಿಗೆ ಅಂತ ಹೇಳ್ತೀವಲ್ಲ, ಆಸ್ಥಾನಗಳಿದ್ದು. ಅಷ್ಟೊಂದು ಆಸ್ಥಾನಗಳಿದ್ದಾಗ ರಾಜರುಗಳಿಗೆ 2 ಆಪ್ಷನ್ ಕೊಡ್ತಾರೆ ಬ್ರಿಟಿಷರು. ಏನು ಆಪ್ಷನ್ ಕೊಡ್ತಾರೆ ಅಂದ್ರೆ, ನಿಮಗೆ ಇಚ್ಛೆ ಇದ್ರೆ ಯೂನಿಯನ್ ಆಫ್ ಇಂಡಿಯಾಗೆ ಸೇರ್ಕೊಳ್ಳಿ, ಭಾರತದ ಒಕ್ಕೂಟಕ್ಕೆ ಸೇರ್ಕೊಳ್ಳಿ, ಇಲ್ಲ ಪಾಕಿಸ್ತಾನಕ್ಕೆ ವಿಭಜನೆ ಆಯ್ತು. ನಿಮ್ಗೆಲ್ಲ ಗೊತ್ತಿರೋಂಗೆ ವಿಭಜನೆ ಆಗುತ್ತೆ. ಪಾಕಿಸ್ತಾನಕ್ಕೆ ಸೇರ್ಕೊಳಕ್ ಇಷ್ಟಪಡ್ತೀರಾ, ಪಾಕಿಸ್ತಾನಕ್ಕೆ ಸೇರ್ಕೊಳ್ರಿ. ಭಾರತಕ್ಕೆ ಸೇರ್ಕೊಳಕ್ ಇಷ್ಟಪಡ್ತೀರಾ, ಭಾರತಕ್ಕೆ ಸೇರ್ಕೊಳ್ಳಿ. ಇಲ್ಲ ಅಂತಂದ್ರೆ ಸ್ವತಂತ್ರವಾಗಿ ಉಳಿಯೋದಕ್ಕೆ ಇಷ್ಟಪಟ್ರೆ ನೀವು ಸ್ವತಂತ್ರವಾಗಿ ಉಳಿಬಹುದು ಅಂತ ಒಂದು ಆಪ್ಷನ್ ಕೊಡ್ತಾರೆ ಬ್ರಿಟಿಷರು. ಈ ರೀತಿ ಆಪ್ಷನ್ ಕೊಟ್ಟಾಗ ಹಲವಾರು ರಾಜರುಗಳು ಏನ್ ಮಾಡ್ತಾರೆ ಅಂತಂದ್ರೆ, ನಾವು ಸ್ವತಂತ್ರವಾಗಿ ಇರಕ್ಕೆ ಇಷ್ಟಪಡ್ತೀವಿ, ನಾವು ಪಾಕಿಸ್ತಾನಕ್ಕೂ ಸೇರಲ್ಲ, ಭಾರತಕ್ಕೂ ಸೇರಲ್ಲ, ನಾವು ಇಂಡಿಪೆಂಡೆಂಟ್ ಆಗಿ ಉಳಿಯೋದಕ್ಕೆ ಇಷ್ಟಪಡ್ತೀವಿ ಅಂತ ಹೇಳ್ತಾರೆ. ಅದರಲ್ಲಿ ನಿಜಾಮರ ಆಳ್ವಿಕೆ 216 ವರ್ಷ ನಿಜಾಮರ ಆಳ್ವಿಕೆ ಇತ್ತು. ಅದರಲ್ಲಿ ಕೊನೆಯ ರಾಜ ಯಾರು ಅಂದ್ರೆ ಮೀರ್ ಉಸ್ಮಾನ್ ಅಲಿ ಖಾನ್. ಆಮೇಲೆ ಮೀರ್ ಉಸ್ಮಾನ್ ಅಲಿ ಖಾನ್ ಬಹದ್ದೂರ್ ಅನ್ನೋ ಒಬ್ರು ಕೊನೆಯ ರಾಜರು. ಅವ್ರೇನ್ ಹೇಳ್ತಾರೆ ಅಂದ್ರೆ, ನಾವು ಸ್ವತಂತ್ರವಾಗಿರಕ್ಕೆ ಇಷ್ಟಪಡ್ತೀವಿ, ಯಾವ ದೇಶಕ್ಕೂ ನಾವು ಸೇರ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕಾಗಿ ಇಲ್ಲ, ಎಲ್ಲ ಸ್ವಾತಂತ್ರ್ಯ ಸಿಕ್ಕಾಗ ಸ್ವತಂತ್ರ ಹೋರಾಟಗಾರರು ಯೋಧರ ಒಂದು ಕನಸೇನಾಗಿತ್ತು ಅಂದ್ರೆ, ನಾವು ಅಖಂಡ ಭಾರತವನ್ನ ನಿರ್ಮಿಸಬೇಕು, ಅಖಂಡ ಭಾರತ ಎಲ್ಲರೂ ಕೂಡಿ ಇರಬೇಕು ಅನ್ನೋ ಒಂದು ಇಚ್ಛೆ ಇತ್ತು. ಈ ರೀತಿ ಇಚ್ಛೆ ಇದ್ದಾಗ ಸಮಗ್ರವಾಗಿ ಎಲ್ಲರೂ ಭಾರತಕ್ಕೆ ಸೇರ್ಬೇಕು ಅಂತ ಹೇಳಿ ಅಲ್ಲಿ ಹೋರಾಟ ಆಗಕ್ಕೆ ಶುರು ಆಗುತ್ತೆ. ಯಾರು ನಿಜಾಮರ ವಿರುದ್ಧ ಹೋರಾಟ. ಯಾಕೆ ಅಂತಂದ್ರೆ, ನೀವು ಕೂಡ ಅಖಂಡ ಭಾರತಕ್ಕೆ ಸೇರ್ಕೊಳ್ಳಿ ಅಂತ, ಅವರು ನಾವು ಸೇರ್ಕೊಳ್ಳಲ್ಲ ಅಂತ. ಸೊ ಅದಕ್ಕಾಗಿ ಅನೇಕ ಹೋರಾಟಗಳು ನಡೀತವೆ. ಸೊ ಅದರಲ್ಲಿ ಮುಖ್ಯವಾಗಿ ರಮಾನಂದ್ ತೀರ್ಥ ಅವರ ನೇತೃತ್ವದಲ್ಲಿ ಈ ಹೋರಾಟ ನಡೆಯುತ್ತೆ. 13 ತಿಂಗಳವರೆಗೂ ಹೋರಾಟ ನಡೆಯುತ್ತೆ. ಅದರಲ್ಲಿ ಅನೇಕ ಅನ್ಯಾಯ, ಅತ್ಯಾಚಾರ, ದಂಗೆ, ಎಲ್ಲ ಹಿಂಸೆ, ದೌರ್ಜನ್ಯ ಎಲ್ಲ ನಡೆಯುತ್ತೆ. ಹೇಗೆ ಸ್ವತಂತ್ರ ಹೋರಾಟದಲ್ಲಿ ನಡೀತಲ್ಲ, ಅದೇ ರೀತಿ ಇಲ್ಲಿ ಕೂಡ ನಡೆಯುತ್ತೆ. ಸೊ ಈ ರೀತಿ ನಡೆದಾಗ ಕೊನೆಗೆ ಕೇಂದ್ರದ ಗೃಹ ಸಚಿವರಾದಂತ ಉಕ್ಕಿನ ಮನುಷ್ಯ ಅಂತಾನೆ ಕರೆಯುವಂತ ನಮ್ಮ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಒಂದು ಆಪರೇಷನ್ ಪೋಲೋ ಅಂತ ಹೇಳಿ ಪೊಲೀಸ್ ಕಾರ್ಯಾಚರಣೆ ಮಾಡುವುದರ ಮೂಲಕ ಹಸ್ತಕ್ಷೇಪ ಮಾಡಿ ಇಲ್ಲಿ ವಿಮೋಚನೆಯನ್ನ ತರುವಂತೆ ಮಾಡ್ತಾರೆ. ಹಾಗಾಗಿ ಈ 7 ಜಿಲ್ಲೆಗಳಿಗೆ ಮಾತ್ರ ಸೆಪ್ಟೆಂಬರ್ 17, 1948 ಅಲ್ಲಿ ಸ್ವಾತಂತ್ರ್ಯ ಸಿಕ್ತು. ಈ ರೀತಿಯಾದ ಹಿನ್ನೆಲೆ ಇದೆ. ಈ ನಮ್ಮ 7 ಜಿಲ್ಲೆಗಳು ಈಗ ಕಲ್ಯಾಣ ಕರ್ನಾಟಕ ಅಂತ ಕರೆದಿದ್ದಾರೆ. ಇದು ಯಾವುದೇ ಸಂಪನ್ಮೂಲಗಳಲ್ಲಿ ಹಿಂದುಳಿದಿಲ್ಲ. ಈ ಪ್ರದೇಶವನ್ನ ಉಳಿದಿದೆ ಅಂತ ಹಣೆಪಟ್ಟಿ ಕಟ್ಟಿರ್ಬೋದು, ಸ್ಟಿಗ್ಮಾ ಇರ್ಬೋದು, ಆದ್ರೆ ಇದು ಸಂಪನ್ಮೂಲಗಳ ದೃಷ್ಟಿಯಿಂದ ನೋಡಿದ್ರೆ ತುಂಬಾ ಮುಂದುವರೆದಂತ ಜಿಲ್ಲೆಗಳು ಇವಾಗಿದಾವೆ. ಸೊ ಇದಕ್ಕೆ ಉದಾಹರಣೆ ಹೇಳ್ಬೇಕಂತಂದ್ರೆ, ವಿಶ್ವದಲ್ಲೇ ಮೊಟ್ಟ ಮೊದಲ ಸಂಸತ್ತು ಅಥವಾ ಪಾರ್ಲಿಮೆಂಟ್ ಅಂತ ಏನ್ ಕರಿತೀವಲ್ಲ, ಅದು ಬಸವ ಕಲ್ಯಾಣದಲ್ಲಿದೆ. ಆಮೇಲೆ ರಾಯಚೂರು ಡಿಸ್ಟ್ರಿಕ್ಟ್ ನಲ್ಲಿ ಶಕ್ತಿ ಸ್ಟೇಷನ್ ಆಗಿರ್ಬೋದು, ಪವರ್ ಸ್ಟೇಷನ್ ಅಂತ ಕರಿತೀವಲ್ಲ, ಪವರ್ ಸ್ಟೇಷನ್ ಆಗಿರ್ಬೋದು, ಹಟ್ಟಿಯಲ್ಲಿರೋ ಗೋಲ್ಡ್ ಮೈನ್ಸ್ ಆಗಿರ್ಬೋದು, ನಮ್ಮ ಕಲಬುರ್ಗಿಯ ತೊಗರಿ ಬೆಳೆ ಆಗಿರ್ಬೋದು, ಮತ್ತು ನಮ್ಮ ಈ ಭಾಗವನ್ನ ಪ್ರತ್ಯೇಕವಾಗಿ ನಾವು ಸೂಫಿ ಸಂತರ ತವರೂರು, ಶರಣರ ತವರೂರು ಅಂತ ಕೂಡ ಕರಿತೀವಿ. ಯಾವುದೇ ದೃಷ್ಟಿಯಲ್ಲಿ ಹಿಂದುಳಿದಿಲ್ಲ. ಆಮೇಲೆ ಕೆಲವೊಬ್ಬರಿಗೆ ಕೆಲವೊಂದು ತಪ್ಪು ತಿಳುವಳಿಕೆಗಳಿದೆ. ಏನಂದ್ರೆ, ನಿಜಾಮರು ಇವರಿಗೆ ಬಹಳ ಅನ್ಯಾಯ ಮಾಡಿದ್ರು. ಇದು ಸ್ವಾತಂತ್ರ್ಯ ಹೋರಾಟ ಹೇಗಾಯ್ತು ಅದೇ ರೀತಿ ಇದೇ ಆಗಿದೆ ಹೊರತಾಗಿ ಯಾರು ವಿರುದ್ಧನೂ ಅಲ್ಲ, ಯಾರು ಪರನೂ ಅಲ್ಲ. ಇದು ಮುಖ್ಯವಾಗಿ ಇರೋದೇನಂದ್ರೆ ಅರಸೊತ್ತಿಗೆ ಅಂದ್ರೆ ರಾಜರ ಇಚ್ಛೆ ಹಂಗಿರೋದ್ರಿಂದ ಅದನ್ನ ಒಕ್ಕೂಟಕ್ಕೆ ಸೇರಿಸ್ಬೇಕಂತ ಹೇಳಿ ನಡೆದಂತ ಒಂದು ಮಹಾ ಸಂಗ್ರಾಮ ಇದಾಗಿದೆ. ಇದು 2ನೇ ಸ್ವತಂತ್ರ ಸಂಗ್ರಾಮ ಅಂತಾನೆ ನಾವು ಕರಿತೀವಿ. ಇದು ಯಾವುದೇ ಒಂದು ಜನಾಂಗದ ವಿರುದ್ಧವಲ್ಲ, ಇದು ಒಂದು ಅರಸೊತ್ತಿಗೆಯ ಒಂದು ಸಂಗ್ರಾಮವಾಗಿದೆ ಅಂತ ನಾವೆಲ್ಲ ಅರಿತುಕೊಳ್ಳುವುದು ಬಹಳ
ಮುಖ್ಯವಾಗಿದೆ. ಸೊ ಈ ರೀತಿಯಾದ ನಮ್ಮ ಪ್ರಾಂಶುಪಾಲರ್ ಸರ್ ಈಗ ತಾನೇ ಹೇಳಂತೆ ಇದನ್ನ ಸ್ಮರಿಸುವುದು, ಆಚರಿಸುವುದು ನಮ್ಮ ಆದ್ಯ ಕರ್ತವ್ಯ. ಸೊ ಹಾಗಾಗಿ ಎಲ್ಲ ಬೇರೆ ಕಡೆ 8 ಗಂಟೆಗೆ ಮಾಡಿದರೆ ನಾವು ಕೂಡ ಮಾಡಬೇಕು, ಸ್ಮರಿಸುವುದು ನಮ್ಮ ಆದ್ಯ ಕರ್ತವ್ಯ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ.